ಓಕೆ, ಇನ್ನು ಯಾವಾಗ ಪೆನ್ ಡ್ರೈವ್ ಹೊರಗಡೆಗೆ ಬಂತು ಇಮ್ಮಿಡಿಯೇಟ್ ಆಗಿ JDSನಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಮಾನತು ಮಾಡಿದ್ರು. ಈಗ ರೇವಣ್ಣ ಅವರು ಕಿಡ್ನ್ಯಾಪ್ ಕೇಸ್ನಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ರೇವಣ್ಣ ಅವರನ್ನು ಕೂಡ ಪಕ್ಷ ಅಮಾನತು ಮಾಡುತ್ತಾ ಅಂತ. ಸಂಸದ ಪ್ರಜ್ವಲ್ ಪಕ್ಷದಿಂದ ಅಮಾನತಾಯಿತು. ಶಾಸಕ ರೇವಣ್ಣ ಅವ್ರ ಕಥೆ ಏನು? ಕಿಡ್ನಾಪ್ ಕೇಸ್ ಪಕ್ಷದಿಂದ ಅಮಾನತು ಆಗ್ತಾರಾ? ರೇವಣ್ಣ ಪಕ್ಷಕ್ಕಾಗೋ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ದೇವೇಗೌಡರು ಅಮಾನತು ಮಾಡ್ತಾರಾ ಅಂತ ಪೆನ್ ಡ್ರೈವ್ ಫಾಲೋಅಪ್ ಎಕ್ಸ್ಕ್ಲೂಸಿವ್ ಪಬ್ಲಿಕ್ ಟಿವಿಯಲ್ಲಿ ತಾವು ಗಮನಿಸ್ತಾ ಇದ್ದೀರಾ. ಪೆನ್ ಡ್ರೈವ್ ಕೇಸ್ನಲ್ಲಿ ಸಂಸದ ಪ್ರಜ್ವಲ್ನನ್ನು ಈಗಾಗಲೇ ಪಕ್ಷ ಅಮಾನತು ಮಾಡಿದೆ. ಅಮಾನತಾದ ನಂತರ ಕಿಡ್ನ್ಯಾಪ್ ಕೇಸ್ನಲ್ಲಿ ಶಾಸಕ ರೇವಣ್ಣ ಅಮಾನತಾಗ್ತಾರಾ ಅಂತಕ್ಕಂಥ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಅಪಾರ ಅನುಭವ ಇರತಕ್ಕಂಥ ದೇವೇಗೌಡರು ಈ ವಿಚಾರವಾಗಿ ಅಂದರೆ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡೋ ವಿಚಾರವಾಗಿ ಏನಾದರೂ ಒಂದು ತೀರ್ಮಾನಕ್ಕೆ ಬಂದಿದ್ದಾರಾ? ಪಕ್ಷಕ್ಕಾಗೋ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ, ಮೈತ್ರಿಗೆ ಮುಜುಗರ, ಹಾಗಾಗಿ ಇದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೆದಿದೆಯಾ ಅಂತ? ಅರವಿಂದ್, ಇನ್ನೂ ಕೂಡ ದೇವೇಗೌಡರು ಯಾವುದೇ ನಿಲುವನ್ನ ನಿರ್ಧಾರವನ್ನ ಮಾಡಿಲ್ಲ. ಯಾಕೆಂದ್ರೆ ಒಂದಿಷ್ಟು ಆಘಾತದಲ್ಲಿ ದೇವೇಗೌಡರು ಇದ್ದಾರೆ. ಆದರೆ ಪಾರ್ಟಿ ವಿಚಾರದಲ್ಲಿ ಚರ್ಚೆ ಆಗ್ತಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಅಮಾನತು ಆಯಿತು. ಆದರೆ ರೇವಣ್ಣ ಅವರ ಮೇಲೆ ಇರುವಂಥದ್ದು ಕಿಡ್ನ್ಯಾಪ್ ಅನ್ನುವಂತಹ ಗಂಭೀರವಾದಂತಹ ಪ್ರಕರಣ. ಈಗ ಅವ್ರನ್ನ ಕಸ್ಟಡಿಗೂ ಕೂಡ ಕೊಟ್ಟಿದ್ದಾರೆ. ಆದರೆ ನೆನೆ ರೇವಣ್ಣ ಅವರು ಮಾತನಾಡ್ತಾ ಇದು ರಾಜಕೀಯ ಷಡ್ಯಂತ್ರ, ನನ್ನ ಮೇಲೆ ಬೇಕು ಬೇಕು ಅಂತ ಮಾಡಿರೋದು ಅಂತ ಹೇಳಿರೋದ್ರಿಂದ ಬಹುಶಃ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಪ್ರಕರಣ ಯಾವ ರೀತಿ ತಿರುವನ್ನು ತೆಗೆದುಕೊಳ್ಳುತ್ತೋ ಅದರ ಮೇಲೆ ಬಹುಶಃ ರೇವಣ್ಣ ಅವರ ಅಮಾನತು ನಿರ್ಧಾರ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ನೀವು ಒಂದಿಷ್ಟು ದಿನ ಕಾದು ನೋಡುವಂತಹ ನಿರ್ಧಾರವನ್ನು ಕೂಡ JDS ನಾಯಕರು ಮಾಡಬಹುದು. ಆದರೆ ತತ್ಕ್ಷಣಕ್ಕೆ ಅವರನ್ನು ಕೂಡ ಅಮಾನತು ಮಾಡಬಹುದಾ ಅನ್ನುವಂತಹ ಚರ್ಚೆಗಳು ಪಕ್ಷದ ವಲಯದಲ್ಲಿ ನಡೀತಾ ಇದ್ದಾವೆ. ನಾಳೆ ಚುನಾವಣೆ ಇರೋದ್ರಿಂದ ಅದಾದ ನಂತರ ಒಂದಿಷ್ಟು ವಿದ್ಯಮಾನಗಳು JDS ವಲಯದಿಂದ ಬರಬಹುದು. ಕಾಂಗ್ರೆಸ್ನ ಆರೋಪಗಳಿಗೆ ಅಥವಾ ರೇವಣ್ಣ ಅವರ ಒಂದು ಬಂಧನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೌಂಟರ್ ಅಟ್ಯಾಕ್ ಆಗಬಹುದು ಅನ್ನುವಂತಹ ಚರ್ಚೆಗಳು ಆಗ್ತಿದ್ದಾವೆ. ಹಾಗಾಗಿ ನಾಳೆಯಿಂದ ಆಗುವಂತಹ ವಿದ್ಯಮಾನದ ಬಳಿಕ ಒಂದಿಷ್ಟು ಏನಾದರೂ ದೊಡ್ಡ ಮಟ್ಟದಲ್ಲಿ ಪ್ರೆಷರ್ ಏನಾದರೂ JDS ಮೇಲೆ ಬಿದ್ದರೆ ಅಮಾನತಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಒಂದ್ ವೇಳೆ ಏನು ಪ್ರೆಷರ್ ಬೀಳದೆ ಹೋದ್ರೆ ಒಂದಿಷ್ಟು ರಾಜಕೀಯ ಒಂದು ಅಟ್ಯಾಕ್ ಅನ್ನುವಂತ ನಿಟ್ಟಿನಲ್ಲಿ ರೇವಣ್ಣ ಅವರ ಕಾನೂನು ಹೋರಾಟಗಳು ಮುಂದುವರಿಬಹುದು. ಆದರೆ ಅಮಾನತು ಮಾಡುವಂತ ವಿಚಾರವನ್ನ ದೇವೇಗೌಡರು ತೆಗೆದುಕೊಳ್ಬೇಕಾಗುತ್ತೆ. ನಾನು ಹೇಳಿದಾಗೆ ರಾಜಕೀಯ ಉದ್ಯಮಾನಗಳ ನಂತರ ಇದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅಂತ ಅನಿಸುತ್ತೆ. ಓಕೆ ಶ್ರೀನಿವಾಸ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಕಾಂಗ್ರೆಸ್ನವರು ಇದನ್ನ ಬಿಡ್ತಾರಾ? ಪದೇ ಪದೇ ಪ್ರಶ್ನೆ ಮಾಡ್ತಾರೆ. ಪ್ರಜ್ವಲ್ ವಿರುದ್ಧ ಕ್ರಮ ಅಂದರೆ ಅಮಾನತು ಮಾಡಿದ್ರಿ, ರೇವಣ್ಣನ ಯಾಕೆ ಮಾಡಿಲ್ಲ? ದೇವೇಗೌಡರ ಮಗ ಅಂತನಾ ಅಂತ ಈ ಥರ ಎಲ್ಲ ಒಂದಷ್ಟು ಮಾತಾಡ್ಬೋದು. ಅದಕ್ಕೆ ಉತ್ತರವಾಗಿ ಏನಾದ್ರು ತೀರ್ಮಾನ ತಗೋತಾರ ಅಂತ ಕಾದ್ ನೋಡೋಣ.